ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೈನಾ ಫಾತಿಮಾಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ರೆಡ್ ಹಾಲ್ ರೆಸಿಪಿ ಆ್ಯಂಡ್ ಆಲ್ಸೋ ಖುಷ್ಕಾ ರೆಸಿಪಿ. ಸೊ ಫಸ್ಟ್ ನಾವು ಎಣ್ಣೆ ತೊಗೊಂಡಿದ್ವಿ. ಎಣ್ಣೆ ನಾವು 3 ಸ್ಪೂನ್ ತೊಗೊಂಡಿದ್ವಿ ಆ್ಯಂಡ್ ಇವಾಗ ಎಣ್ಣೆ ಬಿಸಿ ಹಾಕಿಬಿಟ್ಟಿದ್ವಿ. ಇಲ್ಲಿ ನಾವು ಈರುಳ್ಳಿ 7 ತೊಗೊಂಡಿದ್ವಿ ಮೀಡಿಯಮ್ ಸೈಜ್ದು, ಟೊಮ್ಯಾಟೊ ನಾವು 6 ತೊಗೊಂಡಿದ್ವಿ ಮೀಡಿಯಮ್ ಸೈಜ್ದು ಆ್ಯಂಡ್ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ವಿ. ಇವಾಗ ನಾವು ಈರುಳ್ಳಿನ ಹಾಕಿ ಎಣ್ಣೆ ಬಿಸಿ ಆಗಿತ್ತಲ್ವ, ಸೊ ಈರುಳ್ಳಿನ ಹಾಕಿ ಇವಾಗ ಮಿಕ್ಸ್ ಮಾಡ್ತಾ ಇದ್ದೀವಿ. ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾ ಇದ್ದಾರೆ 3 ಟೀ ಸ್ಪೂನ್ ಅನಿಸುತ್ತೆ. ಇವಾಗ ಉಪ್ಪು ಹಾಕ್ತಾ ಇದ್ದಾರೆ. ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕು. ಅದಾದಮೇಲೆ ಮಿಕ್ಸ್ ಮಾಡಿ ಇವಾಗ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದಾರೆ. ಚಿಲ್ಲಿ ಪೌಡರು ನಾವು 4 ಟೀ ಸ್ಪೂನ್ ಹಾಕಿದ್ದೀವಿ ಚಿಲ್ಲಿ ಪೌಡರು. ಇವಾಗ ನಾವು ಟರ್ಮರಿಕ್ ಪೌಡರ್ ಹಾಕ್ತಾ ಇದ್ದೀವಿ 1/4 ಟೀ ಸ್ಪೂನು ಆ್ಯಂಡ್ ಅದಾದಮೇಲೆ ಗರಂ ಮಸಾಲ 1/4 ಟೀ ಸ್ಪೂನ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಾದ್ಮೇಲೆ ಟೊಮಾಟೊ ಅದೆಲ್ಲ ಏನಿತ್ತು ಅದನ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ್ಯಂಡ್ ನೀವು ಒಂದು ನೆನ್ಪಿಟ್ಕೊಳ್ಳಿ, ಏನಂದರೆ ಕೊತ್ತಂಬರಿ ಸೊಪ್ಪನ್ನ ನಾವು ರುಬ್ಕೋಬಾರ್ದು, ಬಿಕಾಸ್ ಚೆನ್ನಾಗಿ ಬರಲ್ಲ ಆ್ಯಂಡ್ ಟೇಸ್ಟ್ ಕೂಡ ಚೆನ್ನಾಗಿ ಬರಲ್ಲ. ಕೊತ್ತಂಬರಿ ಸೊಪ್ಪನ್ನ ನಾವು ಹಾಗೆ ಕಟ್ ಮಾಡ್ಕೊಂಡು ಹಾಕಬೇಕು. ಇವಾಗ ನಾವು ಮಟನ್ ಹಾಕ್ತಾ ಇದ್ದೀವಿ, ತೊಳ್ಕೊಂಡಿದ್ವಿ ಚೆನ್ನಾಗಿ. 1.5 kg ಮಟನ್ ತೊಗೊಂಡಿದ್ದೀವಿ ನಾವು. 1.5 kg ಮಟನ್ ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀವಿ. ಚೆನ್ನಾಗಿ ಒಂದು 5-6 ಟೈಮ್ಸ್ ತೊಳ್ಕೊಂಡು ಮತ್ತೆ ಟರ್ಮರಿಕ್ ಪೌಡರ್ ಹಾಕ್ಕೊಂಡು ಮತ್ತೆ ತೊಳ್ಕೊಂಡು ಇವಾಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ವಿಷಲಿಗೆ ಇಟ್ಟಿದ್ದೀವಿ. 4 ವಿಷಲಿಗೆ ಇಡಬೇಕು. ಇವಾಗ ನಾವು ಖುಷ್ಕಾ ಮಾಡ್ತಾ ಇದ್ದೀವಿ. ಖುಷ್ಕಾಗಿ ಒಂದು ಸ್ವಲ್ಪ ನಾವು ಎಣ್ಣೆ ಹಾಕ್ಕೊಂಡಿದ್ದೀವಿ. ಒಂದು ಪಾತ್ರೆ ತೊಗೊಂಡು ಓಪನ್ ಥರ ಇರುತ್ತಲ್ಲ ಅದನ್ನು ಇವಾಗ ನಾವು ಖುಷ್ಕಾ ಮಾಡ್ತೀವಿ. ಎಣ್ಣೆ ಬಿಸಿ ಆದಮೇಲೆ ಲವಂಗ ಮತ್ತು ಏಲಕ್ಕಿ ಮತ್ತು ಚಕ್ಕೆನ ಹಾಕಿ ಮಿಕ್ಸ್ ಮಾಡಿ 4 ಮೀಡಿಯಮ್ ಸೈಜಿಂದು ನಾವು ಈರುಳ್ಳಿನ ಹಾಕಿದ್ದೀವಿ. ಸೊ ಎಲ್ಲ ಹಾಕಾದ್ಮೇಲೆ ಲವಂಗ ಅದೆಲ್ಲ ಹಾಕಾದ್ಮೇಲೆ ಇವಾಗ ಈರುಳ್ಳಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ನಾವು ಹಸಿಮೆಣಸಿನ್ಕಾಯಿ ಹಾಕ್ತಾಯಿದ್ದೀವಿ, ಒಂದು 4-5. ಸೊ ಮೀಡಿಯಮ್ ಸೈಜಿಂದ ಹಾಕ್ತಾಯಿದ್ವಿ. ನೀವು ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೋದು. ಇವಾಗ ನಾವು ಉಪ್ಪು ಹಾಕ್ತಾಯಿದ್ದೀವಿ. ನೀವು ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕೋಬಹುದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀವಿ. ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಮಾಡುತ್ತಲ್ಲ ಆವಾಗ ನಾವು ನೀರು ಹಾಕಬೇಕು. ಸೊ ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೀವಿ, ಇನ್ನೂ ಕಲರ್ ಚೇಂಜ್ ಮಾಡಿಲ್ಲ. ಮತ್ತು ಪುದೀನ ಹಾಕಿದ್ದೀವಿ ಒಂದು ಸ್ವಲ್ಪ. ಅದಾದಮೇಲೆ ಇದನ್ನು ಮಿಕ್ಸ್ ಮಾಡಬೇಕು. ಕಲರ್ ಚೇಂಜ್ ಆದಮೇಲೆ ನಾವು ನೀರು ಹಾಕ್ತೀವಿ. ಸೊ 1 kg ರೈಸಿಗೆ ನಾವು 2 ಲೀಟರ್ ನೀರು ಹಾಕಬೇಕು. ಫಸ್ಟ್ ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಲಿ, ಅದಾದಮೇಲೆ ನೀರು ಹಾಕೋಣ. ಇವಾಗ ಇಲ್ಲಿ ಕಲರ್ ಚೇಂಜ್ ಆಗಿದೆ, ಹಾಗಾಗಿ ನಾವು ಇವಾಗ ನೀರು ಹಾಕ್ತಾಯಿದ್ದೀವಿ. 2 ಲೀಟರ್ ನೀರು ಹಾಕಿದ್ದೀವಿ ನಾವು 1 kg ರೈಸಿಗೆ. ನೀರು ಹಾಕಾದ್ಮೇಲೆ ಇವಾಗ ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ನೀರು ಕುದೀತದಲ್ಲ ಆವಾಗ ನಾವು ಅಕ್ಕಿ ಹಾಕ್ತೀವಿ. ಇವಾಗ ಅಕ್ಕಿ ನಾವು ತೊಳೆದಿಟ್ಕೊಂಡಿದ್ದೀವಿ ಚೆನ್ನಾಗಿ. ಇವಾಗ ಅಕ್ಕಿನ ಇದ್ರೊಳಗೆ ಹಾಕಬೇಕು. ನೋಡಿ ನೀರು ಕುದೀತಾ ಇದೆ. ಇವಾಗ ಅಕ್ಕಿನ ಹಾಕೋಣ ಬನ್ನಿ ಫ್ರೆಂಡ್ಸ್. ಅಕ್ಕಿ ಹಾಕಾಯಿತು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಆ್ಯಂಡ್ ಮಿಕ್ಸ್ ಮಾಡಾದ್ಮೇಲೆ ಇವಾಗ ಈ ಥರ ಆಗುತ್ತೆ ಇದು. ಆ್ಯಂಡ್ ಇವಾಗ ನಾವು ದಮ್ಮಿಗೆ ಇಡ್ತೀವಿ ಪ್ಲೇಟ್ ಹಾಕ್ಬಿಟ್ಟು ಇದ್ರ ಮೇಲೆ. ನೋಡಿ ಇವಾಗ ಪ್ಲೇಟ್ ಹಾಕ್ಬಿಟ್ಟು ಸ್ಲೋ ಫ್ಲೇಮಲ್ಲಿ ನಾವು ಇದನ್ನು ದಮ್ಮಿಗೆ ಇಟ್ಟಿದ್ದೀವಿ. ಆ್ಯಂಡ್ ಇವಾಗ ದಮ್ ಎಲ್ಲ ಹಾಕಿ ರೆಡಿ ಆಗಿದೆ ನಮ್ಮ ಖುಷ್ಕಾ. ಸೊ ಇವಾಗ ಖುಷ್ಕಾ ಕೂಡ ರೆಡಿ ಆಗಿದೆ, ರೆಡ್ ಹಾಲ್ ಕೂಡ ರೆಡಿ ಆಗಿದೆ. ಸೊ ನೀವು ಕೂಡ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಟೇಸ್ಟ್ ಬಂದಿತ್ತು. ಇದನ್ನು ಅಖ್ನಿ ಅಂತಲೂ ಕೂಡ ಕರೀತಾರೆ, ಅಖ್ನಿ ಅಂತ. ಸೊ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಟು ರೈನಾ ಫಾತಿಮಾಸ್ ವರ್ಲ್ಡ್ ಆ್ಯಂಡ್ ಸರ್ಪ್ರೈಸಿಂಗ್ ವ್ಲಾಗ್. ಬಾಯ್ ಬಾಯ್.